टीम के विराट कोहली के बोला विद्या गणपति के। ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮೇಲೆ ತಿಳ್ಕೊಳ್ಳಿ ಹಿಂದೆ ಸರ್. ನನ್ನ ನೋಡಿ ರೆಡಿನಾ ಆದಿ ಸರ್. ನಾಳೆ RCB ವರ್ಸಸ್ ಚೆನ್ನೈ ನಡುವಿನ ಮ್ಯಾಚ್ ನಡೀತಾ ಇದೆ. RCB ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಬೆಂಗಳೂರಿನಲ್ಲಿ ನಡೀತಾ ಇರೋದು. ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರ 15 ದಿನಗಳಿಂದ ವಿಪರೀತವಾದಂತಹ ಮಳೆ ಕೂಡ ಸುರಿತಾ ಇದೆ. ತಾವು ಇವತ್ತು ವಿಘ್ನೇಶ್ವರನಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಂಡ್ರಿ, ಏನ್ ಕೇಳ್ಕೊಂಡ್ರಿ ಅಂತ? ಫಸ್ಟ್ ನಾವು ನಮ್ಮ RCB ತಂಡಕ್ಕೆ ಶುಭಾಶಯ ಕೋರಿದಿರಿ. ಹಾಗೆ ನಮ್ಮ ಗಣೇಶ್ನಲ್ಲಿ ಮಳೆ ಯಾವುದೇ ಕಾರಣಕ್ಕೂ ಬರಬಾರ್ದು, ಕ್ರಿಕೆಟ್ ಮ್ಯಾಚ್ಗೆ ಅಡ್ಡಿ ಆಗ್ಬಾರ್ದು ಅಂತೇಳಿ ನಾವು ಗಣೇಶ್ನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ. ಈ ಸತಿ RCB 14 ವರ್ಷ ಏನು ಸತತ ವನವಾಸ ಮತ್ತೆ ನಮ್ಮ ಶ್ರೀರಾಮ ಈ ತರ ನಮ್ಮ ವನವಾಸ ಹೋದಂಗೆ ಇವರು ವನವಾಸ ಹೋಗಿದ್ದಾರೆ. ಈ ಸತಿ ಇವು ನಾಳೆ ಮ್ಯಾಚ್ ಧೂಳ್ ಮಾಡಬೇಕು. ವಿರಾಟ್ ಕೊಹ್ಲಿ 2 ಡಬಲ್ ಸೆಂಚುರಿ ಹೊಡಿಬೇಕು. ಎಲ್ಲ ಕ್ರಿಕೆಟ್ ಪ್ಲೇಯರ್ಗಳು ನಿಜವಾಗ್ಲೂ ನಮ್ಮ ಬೌಲರ್ಸ್ ಎಲ್ಲ ಒಂದು ಹತ್ರ ಒಂದು 40-50 ರನ್ಗಳಿಗೆ ಚೆನ್ನೈ ಅವ್ರನ್ನ ಸೋಲಿಸಬೇಕು ಅಂತೇಳಿ ಇವತ್ತು ನಾವು ವಿನಾಯಕ್ನಲ್ಲಿ ಪ್ರಾರ್ಥನೆ ಮಾಡಿದಿರಿ. ನನ್ನ ಹೆಸರು ಮಂಜುನಾಥ್ ವೀರ ಕನ್ನಡಿಗ ಅಂತ. ನಾನು ವೀರ ಕನ್ನಡಿಗರ ಗರ್ಜನೆ ಸಂಸ್ಥಾಪಕ ಆಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾಳೆ RCB ವರ್ಸಸ್ CSK ನಡುವಿನ ಮ್ಯಾಚ್ ಇದೆ, ಬದ್ಧ ವೈರಿಗಳ ನಡುವೆ. ಹೌದು. RCB ತಂಡಕ್ಕೆ ನಾಳೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಪಂದ್ಯ. ಹೌದು. ಮಳೆ ಕೂಡ ಈಗಾಗಲೇ ರಾಜಧಾನಿಯಲ್ಲಿ ಒಂದು 15 ದಿನಗಳಿಂದ ಬರ್ತಾ ಇದೆ. ನಾವು ಏನ್ ಪ್ರಾರ್ಥನೆ ಮಾಡಿದ್ರೆ ದೊಡ್ಡ ಗಣಪತಿಯಲ್ಲಿ ಅಂತ? ಇಂದು ನಾವೆಲ್ಲರೂ ನಮ್ಮ ಟೀಮ್ ಎಲ್ಲ ಬಂದು ದೊಡ್ಡ ಗಣಪತಿ ಹತ್ರ ಬೇಡ್ಕೊಂಡಿದಿಷ್ಟೇ. ನಾಳೆ ಮಳೆ ಬರದೇ ಇರಲಿ, ನಮ್ಮ RCB ಪಂದ್ಯಕ್ಕೆ ಏನು ಚೆನ್ನೈ ಮತ್ತೆ RCB ಪಂದ್ಯಾವಳಿ ಇದೆ, ಅದಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಮತ್ತೆ ಯಾವುದೇ ರೀತಿ ತೊಂದರೆಗಳು ಬರದೇ ಇರಲಿ, ಸುಗಮವಾಗಿ ನಾಳೆ ಮ್ಯಾಚ್ ನಡಿಬೇಕು. ಮತ್ತು RCB ತಂಡ ಏನಿದೆ ಈಗ ಸತತವಾಗಿ 5 ಮ್ಯಾಚ್ಗಳನ್ನ ಗೆದ್ದಿದೆ. ನಾಳೆನೂ ಅದೇ ರೀತಿ ಗೆದ್ದು ನಮ್ಮ ಏನು ಬೆಂಗಳೂರು ತಂಡಕ್ಕೆ ಒಂದು ಹಿರಿಮೆ ತಂದ್ಕೊಡ್ಲಿ, ಒಳ್ಳೇದಾಗ್ಲಿ ಅಂತೇಳಿ ನಾವು ದೊಡ್ಡ ಗಣಪತಿ ಹತ್ರ ಇವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮಳೆರಾಯನ್ಗೂ ಸಹ ನಾಳೆ ಒಂದು ದಿನ ದಯವಿಟ್ಟು ಬೆಂಗಳೂರು ಕಡೆ ಬರಬೇಡ, ಬೇರೆ ಎಲ್ಲಾ ಕಡೆ ಮಳೆ ಸುರಿಸ್ಲಿ, ಬೆಂಗಳೂರು ಕಡೆ ಬರೋದು ಬೇಡ ಅಂತೇಳಿ, ಅದು ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಮಳೆ ಆಗಬಾರ್ದು ಅಂತೇಳಿ ಬೇಡ್ಕೊಂಡಿದ್ದೀವಿ. ಹಾಗಾಗಿ ಈ ಸಲ ನಮ್ಮ RCB ಕಪ್ಪು ಹೊಡೆಯುವಂತ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ಪ್ರತಿ ವರ್ಷದಂತೆ ಈ ಸಲ ಕಪ್ ನಮ್ದೇ ಅಂತೇಳಿ ಬೇಡ್ಕೊಂಡಿದ್ದೀವಿ. ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ನಾನು ಶಿವಮೂರ್ತಿ, ಅಡ್ವೊಕೇಟ್, ವೀರ ಕನ್ನಡಿಗರ ಗರ್ಜನೆ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ.